ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಚೈತ್ರ ಪಂಡಿತ್, ನ್ಯಾಚುರಲ್ ಮೆಡಿಸಿನ್ ಹಾಗೂ ಲೈಫ್ ಸ್ಟೈಲ್ ಕನ್ಸಲ್ಟೆಂಟ್, ಸಮನ್ವಿತ ಯೋಗಶಾಲಾ ಹೊನ್ನಾವರ. ನಮ್ಮ ಜಗತ್ತಿನಲ್ಲಿ ಸಂಭವಿಸುವಂತಹ ಎಲ್ಲ ಸಾವುಗಳಲ್ಲಿ ಮುಖ್ಯವಾದ ಕಾರಣ ಅಂತಂದ್ರೆ ಕಾರ್ಡಿಯಾಕ್ ಕಾಂಪ್ಲಿಕೇಶನ್ಸ್ ಅಥವಾ ಕಾರ್ಡಿಯಾಕ್ ಡಿಸೀಸಸ್ ಅಲ್ವಾ. ಅದರಲ್ಲೂ ಸ್ಪೆಷಲಿ ಹೈಪರ್ ಟೆನ್ಷನ್ ಅಂತ ಹೇಳ್ಬೋದು, ಅಥವಾ ಅಧಿಕ ರಕ್ತದೊತ್ತಡ. ಈ ಅಧಿಕ ರಕ್ತದೊತ್ತಡದಿಂದಾಗಿನೇ ಹಲವಾರು ಸಂಖ್ಯೆಯಲ್ಲಿ ಇವತ್ತು ಒಂದು ಜನರ ಜೀವವನ್ನ ಅದು ತೆಗಿತಾ ಇದೆ ಅಲ್ವಾ. ಹಾಗಾದ್ರೆ ಈ ಅಧಿಕ ರಕ್ತದ ಒತ್ತಡವನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ನಾವೇನು ನ್ಯಾಚುರಲ್ ಆಗಿ ನಾವೇನು ಮಾಡಬಹುದು ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ನೋಡಿ, ಒಂದು ಸಲ ಯಾರಿಗೇ ಆಗ್ಲಿ ಈ ಅಧಿಕ ರಕ್ತದೊತ್ತಡ ಡಯಾಗ್ನೋಸ್ ಆಯ್ತು ಅಂತಾದ್ರೆ ಅವರು ಕನ್ವೆನ್ಷನಲ್ ಡಾಕ್ಟರ್ಸ್ ಹತ್ರ ಹೋದಾಗ ಮೆಡಿಸಿನ್ ಅನ್ನ ಪ್ರಿಸ್ಕ್ರೈಬ್ ಮಾಡ್ಲಾಗತ್ತೆ. ಈ ಮೆಡಿಸಿನ್ ಅನ್ನ ಒಂದ್ಸಲ ಪ್ರಿಸ್ಕ್ರೈಬ್ ಮಾಡ್ಲಾಯ್ತು ಅಂತಂದ್ರೆ ಅವರು ಜೀವನ ಪರ್ಯಂತ ಆ ಒಂದು ಮೆಡಿಸಿನ್ ಅನ್ನ ತಗೊಳ್ಳೇಬೇಕಾಗತ್ತೆ, ಇದನ್ನ ನಿಲ್ಸೋ ಹಾಗಿಲ್ಲ ಅಂತ ಹೇಳಿದ್ದಾರೆ. ನೀವೆಲ್ಲರೂ ಕೇಳಿರ್ಬಹುದು ಇದನ್ನ ಅಲ್ವಾ. ಹಾಗಾಗಿ ವರ್ಷಗಳು ಉರುಳುತ್ತಾ ಹೋಗ್ತಾ ಇದ್ದ ಹಾಗೆ ಈ ಒಂದು ಮೆಡಿಸಿನ್ನ ಪ್ರಮಾಣ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕಂತಂದ್ರೆ ನಾವು ಹೇಗೋ ಮೆಡಿಸಿನ್ ತಗೊಳ್ತಾ ಇದೀನಿ ಅಂತ ಹೇಳಿ ಈ ಜೀವನ ನಿರ್ವಹಣೆಯನ್ನ ಅಥವಾ ಲೈಫ್ ಸ್ಟೈಲ್ ಅನ್ನ ಕರೆಕ್ಟ್ ಮಾಡ್ಕೊಳ್ಳೋದ್ರ ಕಡೆ, ಆಹಾರವನ್ನ ಸರಿಯಾಗಿ ಸೇವಿಸೋದ್ರ ಕಡೆ ಅಷ್ಟೆಲ್ಲ ಗಮನ ಹರಿಸೋದೇ ಇಲ್ಲ ಅಲ್ವಾ. ಹಾಗಾಗಿ ಮೆಡಿಸಿನ್ನ ಸೇವನೆಯ ಪ್ರಮಾಣ ಅಥವಾ ಡೋಸೇಜ್ ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಮತ್ತೆ ಸೆಕೆಂಡರಿ ಕಾಂಪ್ಲಿಕೇಶನ್ಸ್ ಕೂಡ ಬರ್ತಾ ಹೋಗ್ಬೋದು. ಅದರಿಂದಾಗಿ ಹಲವಾರು ಕಾಯಿಲೆಗಳು ಉತ್ಪತ್ತಿ ಆಗ್ತಾ ಹೋಗ್ಬೋದು. ಲಾಸ್ಟ್ ಅಲ್ಲಿ ಕಾರ್ಡಿಯಾಕ್ ಕಾಂಪ್ಲಿಕೇಶನ್ ಅಥವಾ ಕಾರ್ಡಿಯಾಕ್ ಹಾರ್ಟ್ ಅಟ್ಯಾಕ್ ಅಂತ ಆಗ್ಬಿಟ್ಟು ಡೆತ್ ಆಗ್ಬಿಡತ್ತೆ. ಹಾಗಾಗಿ ಈ ಒಂದು ಸಮಸ್ಯೆಯನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ, ಈ ಹೈಪರ್ ಟೆನ್ಷನ್ ಅನ್ನ ನಮ್ಮ ಹತೋಟಿಯಲ್ಲಿ ಇಟ್ಕೊಳ್ಳೋದಕ್ಕೆ, ಮೆಡಿಸಿನ್ ಡೋಸೇಜ್ ಅನ್ನ ಟೇಪರ್ ಮಾಡ್ಲಿಕ್ಕೆ ಅಥವಾ ಆ ಡೋಸೇಜ್ ಅನ್ನ ಕಡಿಮೆ ಮಾಡ್ತಾ ಬರ್ಲಿಕ್ಕೆ ನಾವೇನ್ ಮಾಡಬಹುದು ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಒಂದು ಇಂಪಾರ್ಟೆಂಟ್ ವಿಷಯ ಏನ್ ಮಾಡ್ಬೇಕು ಅಂತ ಕೇಳಿದ್ರೆ, ನಮ್ಮಲ್ಲಿ ಈಗ ನಾವು ಬ್ರೀದಿಂಗ್ ಅನ್ನ ಪ್ರಾಕ್ಟೀಸ್ ಮಾಡ್ತೀವಿ ಅಲ್ವಾ. ನಮ್ಮಲ್ಲಿ ಒಂದು ನಿಮಿಷಕ್ಕೆ ಸಾಧಾರಣ ನಾವೊಂದು 12ರಿಂದ 15 ಅಥವಾ 16 ಉಸಿರಾಟವನ್ನ ಮಾಡ್ತಾ ಹೋಗ್ತೀವಿ. ಇವತ್ತಿನ ಈ ವಿಷಯ ಏನು ನಾನು ಹೇಳ್ತಾ ಇರೋದು ಅಂತ ಕೇಳಿದ್ರೆ, ನಾವು ಅಕಸ್ಮಾತ್ ಆ ಬ್ರೀದಿಂಗ್ ರೇಟ್ ಅನ್ನ ಕಡಿಮೆ ಮಾಡಿದ್ರೆ, ಸ್ಲೋ ಮಾಡಿದ್ರೆ, ಆವಾಗ ನಮ್ಮಲ್ಲಿ ಒಂದು ಬ್ರೈನ್ ಆಕ್ಟಿವೇಟ್ ಆಗತ್ತೆ. ಅದರಿಂದಾಗಿ ನಾವು ಹೈಪರ್ ಟೆನ್ಷನ್ ಅನ್ನ ಕಡಿಮೆ ಮಾಡ್ಕೊಳ್ಬಹುದು. ಹೇಗೆ ಅನ್ನೋದನ್ನ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಏನು ಆ ಟೆಕ್ನಿಕ್ ಅಂತ ಕೇಳಿದ್ರೆ, ಸ್ಲೋ ಭಸ್ತ್ರಿಕಾ ಪ್ರಾಣಾಯಾಮ ಅಂತ ಹೇಳ್ತೀವಿ. ಏನಪ್ಪಾ ಇದು ಸ್ಲೋ ಭಸ್ತ್ರಿಕಾ ಪ್ರಾಣಾಯಾಮ ಅಂತ ಕೇಳಿದ್ರೆ, ನೋಡಿ, ನಾರ್ಮಲಿ ನಾವೇನ್ ಮಾಡ್ತೀವಿ ಅಂತ ಕೇಳಿದ್ರೆ, ನಮ್ಮ ಇನ್ಹಲೇಷನ್ ಜಾಸ್ತಿ ಇರುತ್ತೆ. ಇನ್ಹಲೇಷನ್ ಇನ್ನ ಟೈಮ್ ಡ್ಯೂರೇಷನ್ ಹೆಚ್ಚಾಗಿರುತ್ತೆ. ಎಕ್ಸಲೇಷನ್ ಅನ್ನ ನಾವು ಸಡನ್ ಆಗಿ ಮಾಡಿ ಮುಗಿಸ್ಬಿಡ್ತೀವಿ. ಆದ್ರೆ ಈ ಸ್ಲೋ ಭಸ್ತ್ರಿಕಾ ಪ್ರಾಣಾಯಾಮದಲ್ಲಿ ಎಕ್ಸಾಂಪಲ್ 4 ಸೆಕೆಂಡಿಗೆ ನೀವು ಇನ್ಹಲೇಷನ್ ಅನ್ನ ಮಾಡ್ಕೊಳ್ಬೇಕು. ಆ ನಂತರ 6 ಸೆಕೆಂಡ್ಗಳ ಸಮಯದಲ್ಲಿ ಎಕ್ಸಲೇಷನ್ ಅನ್ನ ಮಾಡಬೇಕು. ಅಂದ್ರೆ ನಿಧಾನವಾಗಿ ಉಸಿರನ್ನ ಬಿಡ್ತಾ ಹೋಗ್ಬೇಕು. ಅಲ್ಲಿಗೆ 10 ಸೆಕೆಂಡಿಗೆ 1 ಬ್ರೆತ್ ಅಂತ ಆಯ್ತಲ್ವಾ. ಹಾಗಾದ್ರೆ 60 ಸೆಕೆಂಡ್ಸ್ ಅಲ್ಲಿ 6 ಬ್ರೆತ್ಗಳನ್ನ ನಾವು ಪ್ರಾಕ್ಟೀಸ್ ಮಾಡ್ತೀವಿ. ಅಲ್ಲಿಗೆ 15ರಿಂದ ನಾವು 6 ಉಸಿರಾಟಕ್ಕೆ ನಮ್ಮನ್ನ ನಾವು ಇಳಿಸ್ಕೊಂಡ್ರೆ, ಆವಾಗ ಈ ಸ್ಲೋ ರೆಸ್ಪಿರೇಷನ್ ಇಂದಾಗಿ ನಮ್ಮಲ್ಲಿ ಸರ್ಟೆನ್ ಏರಿಯಾ, ನಮ್ಮ ಬ್ರೈನ್ ಅಲ್ಲಿ ಸರ್ಟೆನ್ ಏರಿಯಾಗಳು ಆಕ್ಟಿವೇಟ್ ಆಗ್ತಾ ಹೋಗ್ತವೆ. ಇದು ಬ್ರೈನ್ ಅನ್ನ ಎಫೆಕ್ಟ್ ಮಾಡ್ತಾ ಹೋಗುತ್ತೆ. ಈ ಬ್ರೈನ್ ಎಫೆಕ್ಟ್ ಮಾಡೋದ್ರಿಂದ ಏನಾಗತ್ತೆ ಅಂತ ಕೇಳಿದ್ರೆ, ವ್ಯಾಸೋ ಡೈಲಟೇಷನ್ ಆಗ್ಬೇಕು ನಮ್ಮಲ್ಲಿ. ಈ ಹೈಪರ್ ಟೆನ್ಷನ್ ಇರುವಂತಹ ಎಲ್ಲ ವ್ಯಕ್ತಿಗಳಲ್ಲಿ ಏನಾಗತ್ತೆ ಅಂತ ಕೇಳಿದ್ರೆ, ವ್ಯಾಸೋ ಕನ್ಸ್ಟ್ರಿಕ್ಷನ್ ಆಗಿರುತ್ತೆ. ಅಲ್ಲಿ ಒತ್ತಡ ಇರುತ್ತೆ. ಆ ರಕ್ತನಾಳಗಳ ಒಳಗಿನ ಲೂಮೆನ್ ನಲ್ಲಿ ಕೊಬ್ಬು ಶೇಖರಣೆಯಾಗಿ ಆ ಲೂಮೆನ್ ಒತ್ತಡದಿಂದಾಗಿ ಆಗಿರಬಹುದು, ವ್ಯಾಸೋ ಕನ್ಸ್ಟ್ರಿಕ್ಷನ್ ಇಂದಾಗಿ ಆಗಿರಬಹುದು. ಹೀಗೆ ಹಲವಾರು ಕಾರಣಗಳು ಅಲ್ವಾ. ಈ ಒತ್ತಡವನ್ನ ನಾವು ಕಡಿಮೆ ಮಾಡಬೇಕು. ಆ ವ್ಯಾಸೋ ಡೈಲಟೇಷನ್ ಅಂದ್ರೆ ಒಳಗಿನ ಲೂಮೆನ್ನ ಒಂದು ಡೈಲಟೇಷನ್ ಆಗ್ಬೇಕು, ಅಥವಾ ಅದು ಹಿಗ್ಗಬೇಕು. ಹಿಗ್ದಾಗ ಏನಾಗತ್ತೆ, ರಕ್ತ ಸರಾಗವಾಗಿ ಹರಿದಾಡೋಕೆ ಅದಕ್ಕೆ ಆಗತ್ತೆ ಅಲ್ವಾ. ಈಗ ಒಂದು ಪೈಪ್, ಎಕ್ಸಾಂಪಲ್ ಒಂದು ಪೈಪ್ ತಗೊಂಡ್ರೆ, ಆ ಪೈಪ್ ಒಳಗಡೆ ಕಸ ಕಟ್ಕೊಂಡಿದೆ ಅಂತ ಇಟ್ಕೊಳ್ಳಿ. ಅವಾಗ ನಾವು ಗಿಡಗಳಿಗೋ ಮರಗಳಿಗೋ ನೀರ್ ಹಾಕ್ಬೇಕು ಅಂತಂದಾಗ ನೀರು ಸರಾಗವಾಗಿ ಹರಿಯೋದಿಲ್ಲ ಅದ್ರಲ್ಲಿ ಅಲ್ವಾ. ಸ್ಲೋ ಆಗಿ ಬರ್ಬೋದು, ಸಣ್ಣ ಪ್ರಮಾಣದಲ್ಲಿ ನೀರು ಬರ್ಬೋದು. ಅದೇ ನಾವು ಆ ಪೈಪ್ ಒಳಗಡೆಯ ಕಸವನ್ನೆಲ್ಲ ಕ್ಲೀನ್ ಮಾಡ್ಕೊಟ್ರೆ, ಅಥವಾ ಆ ಪೈಪ್ನ ಲುಮೆನ್ ಅನ್ನ ಜಾಸ್ತಿ ಮಾಡಿದ್ರೆ, ನಾವು
ಆವಾಗ ನೀರಿನ ಪ್ರಮಾಣ ಚೆನ್ನಾಗಿ ಬರುತ್ತೆ, ಗಿಡಗಳಿಗೆ ನೀರು ಚೆನ್ನಾಗಿ ಹಾಕ್ಬೋದು. ಇದೇ ಒಂದು ರೀತಿಯಲ್ಲಿ ನಮ್ಮ ಒಳಗಡೆ ಇರುವಂತಹ ಈ ಪೈಪ್ಗಳು ಅಥವಾ ರಕ್ತನಾಳಗಳೇನಿದೆ ಇವುಗಳನ್ನ ನಾವು ಹಿಗ್ಗಿಸಿದ್ರೆ ಅಥವಾ ವ್ಯಾಸೋ ಡೈಲಿಟೇಷನ್ ಅಂತ ಮಾಡಿದ್ರೆ ಆವಾಗ ನಮ್ಮಲ್ಲಿ ಏನಾಗುತ್ತೆ ಅಂತ ಕೇಳಿದ್ರೆ ಈ ರಕ್ತ ಸರಾಗವಾಗಿ ಸಂಚಾರವಾಗುತ್ತೆ. ನಮ್ಮ ಇಡೀ ಶರೀರದಲ್ಲಿ ಯಾವುದೇ ಒಂದು ಕೆಲಸ ಆಗ್ಬೇಕು ಅಂತಂದ್ರೂ ಬ್ರೈನಿಂದ ನಮ್ಗೆ ಅದು ಸಿಗ್ನಲ್ ಅನ್ನ ಕಳಿಸ್ಬೇಕು ಅಂದ್ರೆ ಮಾತ್ರ ಕೆಲಸ ಆಗತ್ತೆ ಅಲ್ವಾ. ಸೊ ಈ ವ್ಯಾಸೋ ಡೈಲಿಟೇಷನ್ ಆದಾಗ ಏನಾಗತ್ತೆ ಅಂತ ಕೇಳಿದ್ರೆ ಬ್ರೈನಿನ ಸಿಗ್ನಲ್ಗಳು ಸರಿಯಾಗಿ ಪಾಸ್ ಆಗತ್ತೆ. ಈ ಒಂದು ಸ್ಲೋ ಭಸ್ತ್ರಿಕಾ ಪ್ರಾಣಾಯಾಮವನ್ನ ನಾವು ಕನಿಷ್ಠ ಪಕ್ಷ ಒಂದು 4 ರಿಂದ 6 ನಿಮಿಷಗಳವರೆಗೆ ನಿಧಾನವಾಗಿ ಹೀಗೇನೆ ಪ್ರಾಕ್ಟೀಸ್ ಮಾಡಬೇಕು. ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡಬೇಕು. ಈ ತರ ಅಭ್ಯಾಸ ಮಾಡೋದ್ರಿಂದ ಈ ವ್ಯಾಸೋ ಡೈಲಿಟೇಷನ್ ಇಡೀ ಶರೀರದ ರಕ್ತನಾಳಗಳಲ್ಲಿ ಆಗ್ತಾ ಹೋಗುತ್ತೆ. ಹಾಗೇನೆ ನಾವೀ 4 ರಿಂದ 6 ನಿಮಿಷಗಳವರೆಗೆ ಇದನ್ನ ಅಭ್ಯಾಸ ಮಾಡೋದ್ರಿಂದಾಗಿ ಆ ವ್ಯಾಸೋ ಡೈಲಿಟೇಷನ್ ಎಫೆಕ್ಟ್ ಏನಿದೆಯಲ್ಲ ಅದು ಇಡೀ ದಿವಸ ಇರುತ್ತೆ ನಮ್ಮಲ್ಲಿ, ಗೊತ್ತಾಯ್ತಲ್ವಾ. ಹಾಗಾಗಿ ಈ ಇಡೀ ದಿವಸ ವ್ಯಾಸೋ ಡೈಲಿಟೇಷನ್ ಅನ್ನ ಅದು ಮೇಂಟೈನ್ ಮಾಡೋದ್ರಿಂದಾಗಿ ನಮ್ಮಲ್ಲಿ ರಕ್ತ ಸಂಚಾರ ಸರಾಗವಾಗತ್ತೆ. ಆ ಒಂದು ಒತ್ತಡ ಇರೋದಿಲ್ಲ. ಆ ಒತ್ತಡ ಕಡಿಮೆ ಆಗ್ತಾ ಹೋದ ಹಾಗೂನು ನಾವು ಹೈಪರ್ ಟೆನ್ಷನ್ ಅನ್ನ ಕಡಿಮೆ ಮಾಡ್ಕೊಳ್ಬಹುದು ಚೆನ್ನಾಗಿ. ನಿತ್ಯ ಇದನ್ನ ಅಭ್ಯಾಸ ಮಾಡೋದ್ರಿಂದ, ನಿತ್ಯ ಈ ಎಫೆಕ್ಟ್ ನಮ್ಮಲ್ಲಿ ಇರೋದ್ರಿಂದ ನಾವು ದಿನ ಉರುಳಿದಂತೆ, ತಿಂಗಳುಗಳು ಉರುಳಿದಂತೆ, ವರ್ಷಗಳು ಉರುಳಿದಂತೆ ಈ ಒಂದು ಹೈಪರ್ ಟೆನ್ಷನ್ಗೆ ಬೇಕಾಗುವಂತಹ ಮೆಡಿಸಿನ್ ಏನಿದೆ ಆ ಡೋಸೇಜ್ ಅನ್ನ ಕೂಡ ಕಡಿಮೆ. ಒಂದ್ಸಲ ಹೈಪರ್ ಟೆನ್ಷನ್ ಅಥವಾ ರಕ್ತದ ಒತ್ತಡದ ಪ್ರಮಾಣ ಕಡಿಮೆ ಆಯಿತು ಅಂತಂದ್ರೆ ಆಟೋಮ್ಯಾಟಿಕಲಿ ಅದು ಕನ್ಸಿಸ್ಟೆಂಟ್ ಆಗಿ ಹಾಗೆ ಮೇಂಟೈನ್ ಆಯಿತು ಅಂತಂದ್ರೆ ಆ ಕಡಿಮೆ ಆಗಿರುವಂತಹ ರಕ್ತದೊತ್ತಡ ನಾವು ಮೆಡಿಸಿನಿನ ಪ್ರಮಾಣವನ್ನ ನಿಧಾನವಾಗಿ ಟೇಪರ್ ಮಾಡಬಹುದಲ್ಲ, ಆ ಡೋಸೇಜ್ ಅನ್ನ ಕಡಿಮೆ ಮಾಡ್ಕೊಳ್ತಾ ಬರಬಹುದಲ್ಲ, ರಿವರ್ಸ್ ಕೂಡ ಮಾಡಬಹುದಲ್ವಾ. ಹಾಗಾಗಿ ಇದು ತುಂಬಾ 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 ಇಂಪಾರ್ಟೆಂಟ್ ಆಗಿ ಇರುವಂತದ್ದು ಏನು ಸ್ಲೋ ಭಸ್ತ್ರಿಕಾ ಪ್ರಾಣಾಯಾಮ. ರಿಸರ್ಚ್ ಕೂಡ ಇದನ್ನ ಪ್ರೂವ್ ಮಾಡಿದೆ, ಇದ್ರ ಮೇಲೆ ಪೇಪರ್ಸ್ ಪ್ರೆಸೆಂಟ್ ಮಾಡಿದ್ದಾರೆ. ಹಾಗಾಗಿ ಇದು ಒಂದು ಮುಖ್ಯವಾದಂತಹ ಘಟ್ಟ. ಯಾರ್ಯಾರಲ್ಲಿ ಈ ಹೈಪರ್ ಟೆನ್ಷನ್ ಪ್ರಾಬ್ಲಮ್ ಇದೆಯೋ ನೀವೆಲ್ಲರೂ ಸಹ ಒಂದು ಕಾಮ್ ಅಂಡ್ ಕಂಫರ್ಟೇಬಲ್ ಪ್ಲೇಸ್ ಅನ್ನ ನಿಮ್ಮ ಮನೆಯ ಇರುವಂತಹ ಜಾಗದಲ್ಲೇ ಹುಡುಕೊಂಡು ಅಲ್ಲಿ ಕರೆಕ್ಟ್ ಆಗಿ ಕುತ್ಕೊಂಡು ಬೆನ್ನು ಕುತ್ತಿಗೆ ನೇರವಾಗಿ ಇಟ್ಕೊಂಡು ನೀವು ಈ ಸ್ಲೋ ಭಸ್ತ್ರಿಕಾ ಪ್ರಾಣಾಯಾಮವನ್ನ ಏನು ಇನ್ಹಲೇಷನ್ ಅನ್ನ 4 ಸೆಕೆಂಡ್ ಅಲ್ಲಿ, ಎಕ್ಸಲೇಷನ್ ಅನ್ನ 6 ಸೆಕೆಂಡ್ ಅಲ್ಲಿ, ಅಂದ್ರೆ 10 ಸೆಕೆಂಡಿಗೆ 1 ಬ್ರೆತ್ ಆಗೋ ಹಾಗೆ 1 ನಿಮಿಷಕ್ಕೆ 6 ಬ್ರೆತ್ಗಳನ್ನ ಅಥವಾ 6 ಉಸಿರಾಟಗಳಾಗೋ ಹಾಗೆ ನೀವು ಮೇಂಟೈನ್ ಮಾಡಿದ್ರೆ 4 ರಿಂದ 6 ನಿಮಿಷ ಇದನ್ನ ಅಭ್ಯಾಸ ಮಾಡಿದ್ರೆ ಆವಾಗ ಹೈಪರ್ ಟೆನ್ಷನ್ ಅನ್ನ ನಾವು ಕಡಿಮೆ ಮಾಡ್ಕೊಳ್ಬಹುದು, ವ್ಯಾಸೋ ಡೈಲಿಟೇಷನ್ ಅನ್ನ ಹೆಚ್ಚು ಮಾಡ್ಕೊಳ್ಬಹುದು, ಹೈಪರ್ ಟೆನ್ಷನ್ ಮೆಡಿಸಿನ್ ಅನ್ನ ಟೇಪರ್ ಮಾಡ್ತಾ ಬರಬಹುದು, ಇದನ್ನ ರಿವರ್ಸ್ ಮಾಡ್ಕೊಳ್ಬಹುದು. ಗೊತ್ತಾಯ್ತಲ್ವಾ. ಇದ್ರ ಜೊತೆಗೆ ಕೆಲವೊಂದು ಹೋಮ್ ರೆಮಿಡೀಸ್ ಅನ್ನ ಕೂಡ ಮಾಡ್ಕೊಳ್ಬೇಕಾಗತ್ತೆ. ಇದು ತುಂಬಾ ಇಂಪಾರ್ಟೆಂಟ್. ಇದ್ರ ಜೊತೆಗೆ ಹೋಮ್ ರೆಮಿಡೀಸ್ ಏನ್ ಮಾಡಬಹುದು ಅಂತ ಕೇಳಿದ್ರೆ ಫ್ಲಾಕ್ಸ್ ಸೀಡ್ಸ್ ಅಥವಾ ಅಗಸೆ ಬೀಜ ಅಂತ ನಾವು ಹೇಳ್ತೀವಿ. ಈ ಅಗಸೆ ಬೀಜವನ್ನ 2 ಚಮಚ ಪ್ರತಿನಿತ್ಯ ಕನ್ಸ್ಯೂಮ್ ಮಾಡೋದ್ರಿಂದ ಇದರಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ತುಂಬಾ ಚೆನ್ನಾಗಿರುತ್ತೆ, ನಾರಿನಾಂಶ ತುಂಬಾ ಚೆನ್ನಾಗಿರುತ್ತೆ, ಅದು ಕೊಲೆಸ್ಟ್ರಾಲ್ ಲೆವೆಲ್ಸ್ ನ ಕಡಿಮೆ ಮಾಡುತ್ತೆ. ಹಾಗಾಗಿ ನಮ್ಮಲ್ಲಿ ಏನು ವ್ಯಾಸೋ ಡೈಲಿಟೇಷನ್ಗೆ ಅದು ಹೆಲ್ಪ್ ಮಾಡುತ್ತೆ, ಸಹಾಯವನ್ನ ಮಾಡುತ್ತೆ. ಅದ್ರ ಜೊತೆಗೆ ಸೋಕ್ಡ್ ನಟ್ಸ್ ಅಂತ ಹೇಳ್ತೀವಿ ನಾವು, ಅಂದ್ರೆ ನೆನೆಸಿಟ್ಟಂತಹ ಎಣ್ಣೆ ಬೀಜಗಳನ್ನ ಸೇವಿಸೋದ್ರಿಂದ ಸಹ ಈ ಒಂದು ಕೊಲೆಸ್ಟ್ರಾಲ್ ಪ್ರಮಾಣವನ್ನ ಕಡಿಮೆ ಮಾಡ್ಕೊಳ್ಬಹುದು. ಹಾಗೇನೆ ನಮ್ಮ ಏನು ಹೈಪರ್ ಟೆನ್ಷನ್ ಪ್ರಮಾಣ ಏನಿದೆಯಲ್ವಾ ಅದನ್ನು ಕೂಡ ಕಡಿಮೆ ಮಾಡ್ಕೊಳ್ಬಹುದು. ಸೊ ಹಾಗಾದ್ರೆ ನೋಡಿದ್ರಲ್ವಾ, ಈ 3 ಇಂಪಾರ್ಟೆಂಟ್ ಸ್ಟೆಪ್ಗಳನ್ನ ಫಾಲೋ ಮಾಡೋದ್ರಿಂದ ಸ್ಪೆಷಲಿ ಈ ಒಂದು ಸ್ಲೋ ಭಸ್ತ್ರಿಕಾ ಪ್ರಾಣಾಯಾಮವನ್ನ ಅಭ್ಯಾಸ ಮಾಡೋದ್ರಿಂದ ನಾವು ನಿಧಾನವಾಗಿ ಆದ್ರೂ ಸರಿ ನಮ್ಮ ಅಧಿಕ ರಕ್ತದೊತ್ತಡದ ಪ್ರಮಾಣವನ್ನ ಕಡಿಮೆ ಮಾಡಿಕೊಂಡು ನಮ್ಮ ಆರೋಗ್ಯವನ್ನ ಚೆನ್ನಾಗಿ ಮಾಡ್ಕೊಳ್ಬಹುದು. ಸೆಕೆಂಡರಿ ಕಾಂಪ್ಲಿಕೇಶನ್ ಈಗ ಅಧಿಕ ರಕ್ತದೊತ್ತಡದಿಂದಾಗಿ ಸ್ಟ್ರೋಕ್ ಆಗಬಹುದು, ಪ್ಯಾರಾಲಿಸಿಸ್ ಆಗಬಹುದು, ಬ್ರೈನ್ ಅಲ್ಲಿ ಹ್ಯಾಮೊರೇಜ್ ಆಗಬಹುದು, ಅಥವಾ ಮಯೋಕಾರ್ಡಿಯಲ್ ಇನ್ಫೆಕ್ಷನ್ಸ್ ಆಗಬಹುದು, ಈ ಎಲ್ಲ ಹಾರ್ಟ್ ಅಟ್ಯಾಕ್ ಆಗಬಹುದು ಸಡನ್ ಆಗಿ. ಇದೆಲ್ಲ ಕಾಂಪ್ಲಿಕೇಶನ್, ಹೈಪರ್ ಟೆನ್ಷನ್ ಅಧಿಕವಾಗ್ತಾ ಹೋಯ್ತು ಅಂತಂದ್ರೆ. ಹಾಗಾಗಿ ಅದನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳೋದು, ರಿವರ್ಸ್ ಮಾಡ್ಕೊಳ್ಳೋದು, ನಿವಾರಣೆ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗಿ ಬರುತ್ತೆ. ಅದಕ್ಕೋಸ್ಕರ ಈ ಒಂದು ಟೆಕ್ನಿಕ್ ಅನ್ನ ನೀವೆಲ್ಲರೂ ಫಾಲೋ ಮಾಡಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ.
ಇದೇ ತರಹ ಇನ್ನೂ ಹಲವಾರು ಸೈನ್ಸ್ ಬೇಸ್ಡ್ ವಿಡಿಯೋಗಳನ್ನ ನಿಮ್ಮ ಮುಂದೆ ತಗೊಂಡ್ ಬರ್ಲಿಕ್ಕೆ ನನಗೆ ತುಂಬಾ ಇಷ್ಟ ಆಗುತ್ತೆ. ಹಾಗೇನೆ ನಿಮ್ಗೆ ಏನಾದ್ರೂ ಸಮಸ್ಯೆ ಇದ್ರೆ ಅಥವಾ ಏನಾದ್ರೂ ಡೌಟ್ಸ್ ಇದ್ರೆ ಕೂಡ ನೀವು ಕೆಳಗಡೆ ಕಾಮೆಂಟ್ಸ್ ಅಲ್ಲಿ ನನಗೆ ಬರೆದು ತಿಳಿಸಬಹುದು, ನಾನು ರೆಸ್ಪಾಂಡ್ ಮಾಡ್ತೀನಿ. ಇಂತಹ ಮತ್ತಷ್ಟು ವಿಡಿಯೋದೊಂದಿಗೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೆ ನಿಮ್ಮ ಆರೋಗ್ಯವನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಯಾವಾಗ್ಲೂ ನಗ್ನಗ್ತಾ ಇರಿ. ಲಾಫ್ಟರ್ ಇಸ್ ದ ಬೆಸ್ಟ್ ಮೆಡಿಸಿನ್ ಅಂತ ಹೇಳ್ತಾರೆ ಅಲ್ವಾ? ಹಾಗಾಗಿ ಖುಷಿಯಾಗಿರಿ, ನಿಮ್ಮ ಆರೋಗ್ಯವನ್ನ ಉತ್ತಮ ಪಡಿಸ್ಕೊಳ್ತಾ ಅಂತ ಹೇಳ್ತಾ ನನ್ನ ಈ ವಿಡಿಯೋವನ್ನ ಇವತ್ತು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇನೆ. ನಮಸ್ಕಾರ.